ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಹುದ್ದೆಗಳ ಅಧಿಸೂಚನೆ ಓಡಾಡ್ತಿದೆ. ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಿದ್ದಾರೆ ಮತ್ತು ಈ ಅಧಿಸೂಚನೆಯು ಬರುವಂತಹ ಸಾಧ್ಯತೆ ಇರುವಂತಹದನ್ನು ನೋಡಬಹುದು. ಸ್ನೇಹಿತರೆ, ಈಗಾಗಲೇ ಇವತ್ತಿನ ಪತ್ರಿಕೆಯಲ್ಲಿ ಇದರ ಕುರಿತು ಒಂದಿಷ್ಟು ಒಳಹುಗಳನ್ನು ನೋಡೋಣ. ಈಗಾಗಲೇ ಯಾರೆಲ್ಲ ಕರ್ನಾಟಕದಾದ್ಯಂತ ಕೆಸೆಟ್ ಮತ್ತು ಎನ್ಇಟಿಯನ್ನು ಪಾಸ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಸಹ ಈ ಹುದ್ದೆಗಳು ಉಪಯುಕ್ತವಾಗುತ್ತೆ. ನಂತರ ಈಗಾಗಲೇ ಕೆಸೆಟ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಕೆಸೆಟ್ ಪರೀಕ್ಷೆಯನ್ನು ಬರುತ್ತಿದ್ದರು ಅವರೆಲ್ಲರೂ ಸಹ ಸರಿಯಾಗಿ ಸಿದ್ಧಪಡಿಸಿಕೊಂಡು ಓದಿ ಕೆಸೆಟ್ ಅನ್ನು ಉತ್ತೀರ್ಣರಾಗಿ ಈ ಹುದ್ದೆಗಳನ್ನು ಪಡ್ಕೊಬಹುದು. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಈಗ ಒಂದಿಷ್ಟು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿರುವಂತಹದನ್ನು ನೋಡ್ಬೋದು. ಗರಿಷ್ಠ 5ರಿಂದ 10 ಕೃಪಾಂಕ ನೀಡಲು ಪ್ರಸ್ತಾಪವನ್ನ ಅಂದ್ರೆ ಯೋಚನೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಯಾರು ಸರ್ಕಾರಿ ಪ್ರಥಮ ದರ್ಜೆಗಳಲ್ಲಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೋ, ಅಂದ್ರೆ UGC ಅರ್ಹತೆ ಕೆಸೆಟ್ ಮತ್ತು NET ಯಾರು PhD ಮಾಡ್ಕೊಂಡಿರೋ ಅಂಥವರಿಗೆ ಈ ಹುದ್ದೆ ಅರ್ಹತೆ ಆಗ್ತಿರುವಂತಹದ್ದು. ಹಿಂದೆ ಬರೀ ಕೆಸೆಟ್ NET PhD ಆದಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗ್ತಿದ್ರು. ಅಂದ್ರೆ ಯಾವುದೇ ಕೃಪಾಂಕಗಳನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಇಂದಿನ ದಿನಗಳಲ್ಲಿ ಒಂದಿಷ್ಟು ಹೊಸ ಪ್ರಸ್ತಾಪವನ್ನ ಮಾಡಿಕೊಂಡು ಈ ಹುದ್ದೆಗಳಿಗೆ 5ರಿಂದ 10 ಕೃಪಾಂಕವನ್ನ ಕೊಡೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಲಾಗ್ತಿದೆ. ಇದು ಎಲ್ಲವೂ ಸಹ ನೋಡಬಹುದು. ಈಗಾಗಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಶೈಕ್ಷಣಿಕ ಸಂಯೋಜಕ ಹುದ್ದೆ ಎನ್ನುವಂತಹದ್ದು ಸೃಷ್ಟಿ ಮಾಡಲಾಗಿದೆ. ಅಂದ್ರೆ ಯಾರೆಲ್ಲ ಅತಿಥಿ ಉಪನ್ಯಾಸಕರಿಗೆ ಶೈಕ್ಷಣಿಕ ಸಂಯೋಜನೆ ಅಂತ ಅಂದ್ರೆ UGC ಅರ್ಹತೆ ಹೊಂದದೆ ಹೊರಗಡೆ ಉಳಿದಂತಹ ಸಾಕಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ. ಅವರಿಗೆ ಉಪಯೋಗವಾಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಹುದ್ದೆಯನ್ನ ಸೃಷ್ಟಿಸುವಂತಹ ನೋಡಬಹುದು. ಇದನ್ನ 3 ವರ್ಷಗಳ ಅವಧಿಗೆ ನಿಗದಿ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಹುದ್ದೆಗಳನ್ನ ನೋಡಬಹುದು. ಇಲ್ಲಿ ಹೊಸದಾಗಿ ಪ್ರಸ್ತಾಪ ಮಾಡ್ತಿರುವಂತಹದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಅವರು ಸೇವೆ ಸಲ್ಲಿಸಿದ ವರ್ಷಗಳ ಆಧಾರದಲ್ಲಿ ಕೃಪಾಂಕ ನೀಡಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅವರನ್ನ ಪರಿಗಣಿಸಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಹೊಸ ನೇಮಕಾತಿ ಬರುವಂತಹ ಸಾಧ್ಯತೆಗಳನ್ನು ನೋಡಬಹುದು. ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 1995-96ರವರೆಗೆ ಕೆಲಸ ಮಾಡಿದ ಅರೆಕಾಲಿಕ ಉಪನ್ಯಾಸಕರನ್ನ ಸುಪ್ರೀಂ ಕೋರ್ಟ್ ಆದೇಶದಂತೆ ಕಾಯಂ ಮಾಡಲು ಅಂದಿನ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು. ಅಂದ್ರೆ ಕನಿಷ್ಠ 1 ವರ್ಷ ಕೆಲಸ ಮಾಡಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಹಾಗೂ ಕನಿಷ್ಠ 2 ವರ್ಷ ಕೆಲಸ ಮಾಡಿದ್ದ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಸೇವಾ ಭದ್ರತೆ ಸಿಕ್ಕಿತ್ತು. ಅಂದ್ರೆ ಹಿಂದೆ ನೇಮಕ ಮಾಡ್ಕೊಂಡಿದ್ರು ಅತಿಥಿ ಉಪನ್ಯಾಸಕರನ್ನ ಸಹಾಯಕ ಪ್ರಾಧ್ಯಾಪಕರಾಗಿ. ನಂತರ ಅರೆಕಾಲಿಕ ಪರಿಣಾಮದ ಮೇಲೆ ಸೇವಾ ಭದ್ರತೆಗೆ ಒತ್ತಾಯಿಸಿ ಕೋರ್ಟ್ ಮೊರೆ ಹೋಗ್ಬೋದಿತ್ತು. ಅಂದ್ರೆ ಒಂದಿಷ್ಟು ವರ್ಷಗಳ ಕಾಲ ಅಂತ ಈ ಹೆಸರಿನಲ್ಲಿ ಕೆಲಸ ಮಾಡಿದ್ರೆ ಅವರು ಪೂರ್ಣಕಾಲಿಕವಾಗಿ ಕೆಲಸವನ್ನು ಮಾಡೋದಕ್ಕೆ ಅರ್ಹರು ಅಂತ ಇತ್ತು. ನಂತರ 2003ರಲ್ಲಿ ಏನ್ ಮಾಡುತ್ತೆ ಸರ್ಕಾರ ಅಂದ್ರೆ ಅತಿಥಿ ಎಂದು ತಿದ್ದುಪಡಿ ಮಾಡಿ 2007-09ರಲ್ಲಿ ನಡೆದ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕ ನೀಡಲಾಗಿತ್ತು ಅಂತ ಪ್ರಸ್ತಾಪವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಕೃಪಾಂಕವನ್ನ ಕೊಡುವ ಮುಖಾಂತರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೇಮಕಾತಿ ಮಾಡಲು ಸರ್ಕಾರ ಮುಂದಾಗಿರುವಂತಹ ನೋಡಬಹುದು. ಈ ಬಾರಿಯ ನೇಮಕಾತಿಯಲ್ಲಿ ನೋಡಬಹುದು ಗರಿಷ್ಠ 5ರಿಂದ 10 ಕೃಪಾಂಕ ನೀಡಲು ಪ್ರಸ್ತಾಪ ಸಿದ್ಧಪಡಿಸಲಾಗಿದೆ ಅಂತೆ. ಮತ್ತೆ ಇದಕ್ಕೆ ಈ ಹುದ್ದೆಗೆ ಅರ್ಹತೆ ಏನಂದ್ರೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ NET ಇಲ್ಲವೇ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಆಗಿರ್ಬೇಕು, ಇಲ್ಲಾಂದ್ರೆ PhD ಪಡ್ಕೊಂಡಿರ್ಬೇಕು ಅಂತ ಹೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಸಹ ಅರ್ಹರಿದ್ದೀರೋ ಇವಾಗಿಂದನೇ ಓದೋದಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಹ ಇದು ನೇಮಕಾತಿ ಆಗುವಂತಹ ಸಾಧ್ಯತೆಗಳಿದಾವೆ. ಈ ತಿದ್ದುಪಡಿಯನ್ನ ಮಾಡಿಕೊಂಡು ಅಂದ್ರೆ ಕೃಪಾಂಕ ನೀಡುವಂತಹ ವಿಚಾರದ ಕುರಿತು ತಿದ್ದುಪಡಿಯನ್ನ ಮಾಡಿಕೊಂಡು ನೇಮಕಾತಿ ಬರುವಂತಹ ಸಾಧ್ಯತೆ ಇದೆ. ಒಟ್ಟು ಇದು ಹೊಸ ಹುದ್ದೆಯ ನೇಮಕಾತಿ ಕುರಿತು ಇರುವಂತಹ ಹೊಸ ಸುಳಿವು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ. ನಂತರ ನೋಡ್ಬೋದು ಒಟ್ಟು ಕರ್ನಾಟಕದಾದ್ಯಂತ 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದಾವೆ. ಅಲ್ಲಿ ಇನ್ನೂ ಸಹ ಸಾಕಷ್ಟು ಉದ್ಯೋಗಗಳ ಅವಕಾಶಗಳನ್ನ ನಾವು ನೋಡ್ಬೋದು. ನಂತರ ಈ ಗದಗದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 3,000 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಹಾಗೂ AI ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಚಿಂತನೆ ನಡೆಸಲಾಗ್ತಿದೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಈ ಹೇಳಿಕೆಯ ಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ
ಈ ಹುದ್ದೆಗಳ ನೇಮಕಾತಿಗಳು ಸಹ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನ ಹೇಳಲಾಗ್ತಿದೆ. ಇದು ಸಹ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. 3,000 ಹುದ್ದೆಗಳು ಅಂದ್ರೆ ಅದು ವಿಶ್ವವಿದ್ಯಾಲಯವನ್ನು ಸೇರ್ಕೊಂಡಿರ್ಬೋದು ಅಥವಾ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳಲ್ಲೂ ಸಹ ನೇಮಕಾತಿ ಇರ್ಬೋದು. ಅದನ್ನ ಹುದ್ದೆಗಳ ಒಟ್ಟು ಪಟ್ಟಿಯನ್ನು ಬಿಟ್ಟಾಗ ನಮಗೆ ತಿಳಿಯುತ್ತಿದೆ. ಸ್ನೇಹಿತರೆ, ನಂತರ ಇನ್ನೊಂದು ಅಂಶವನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಪರಿಗಣಿಸಬೇಕು ಸ್ನೇಹಿತರೆ. ಇಲ್ಲಿ ಇರುವಂತಹದ್ದು ಅಂದ್ರೆ 2007-8ರಲ್ಲಿ ನಡೆದ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕ ನೀಡಲಾಗಿತ್ತು. ಪ್ರತಿ ವರ್ಷದ ಸೇವೆಗೆ ಒಂದು ಕೃಪಾಂಕದಂತೆ ಗರಿಷ್ಠ 5 ಅಂಕಗಳನ್ನು ನಿಗದಿ ಮಾಡಲಾಗಿತ್ತು. ನಂತರ ನಡೆದ ನೇಮಕಾತಿಗಳಲ್ಲಿ ಈ ಪದ್ಧತಿ ಕೈಬಿಡಲಾಗಿತ್ತು. ಈ ಬಾರಿಯ ನೇಮಕಾತಿಯಲ್ಲಿ ಗರಿಷ್ಠ 5ರಿಂದ 10 ಕೃಪಾಂಕ ನೀಡಲು ಪ್ರಸ್ತಾಪ ಸಿದ್ಧಪಡಿಸಲಾಗಿದೆ ಅನ್ನುವಂತಹದನ್ನು ಹೇಳ್ತಿರುವಂತಹದ್ದು. ನಂತರ ಸೇವಾ ಭದ್ರತೆಯ ವಿಚಾರ ಚರ್ಚೆಯಲ್ಲಿರುವಾಗಲೇ UGCಯು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕರಾಗಿ ಕೆಲಸ ಮಾಡುವ ಸ್ನಾತಕೋತ್ತರ ಪದವಿಯ ಜೊತೆಗೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಇಲ್ಲವೇ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ತೇರ್ಗಡೆ ಆಗಿರಬೇಕು ಮತ್ತು PhD ಅರ್ಹತೆಯನ್ನು ಹೊಂದಿರಬೇಕು ಅನ್ನುವಂಥದ್ದು. ಈಗಾಗಲೇ ಕೃಪಾಂಕವನ್ನು ನೀಡ್ತಿರುವಂತಹದ್ದು ಇದೇ ಹೊಸದೇನಲ್ಲ. ಅಂದ್ರೆ ಕರ್ನಾಟಕದಲ್ಲಿ 2007 ಮತ್ತು 2009ರ ನೇಮಕಾತಿಯಲ್ಲಿ ಈ ನಿಯಮವನ್ನ ಅಳವಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇದೊಂದು ಹೊಸ ತೀರ್ಮಾನ ಮತ್ತು ಹೊಸ ಆಲೋಚನೆ ಆಗಿದೆ. ಮತ್ತೆ ನಂತರ ಈ ಯಾರೆಲ್ಲ ಈ ಸಹಾಯಕ ಪ್ರಾಧ್ಯಾಪಕ ಹೊಸ ಆಕಾಂಕ್ಷಿಗಳಿದ್ದರು ಅವರಿಗೆಲ್ಲರಿಗೂ ಸಹ ಒಂದಿಷ್ಟು ಕೃಪಾಂಕಗಳು ಕಡಿಮೆ ಆಗ್ಬೋದು. ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಯಾರೆಲ್ಲ ಕೆಲಸ ಮಾಡಿಲ್ವೋ ಅಂಥವರಿಗೂ ಸಹ ಒಂದಿಷ್ಟು ಕೃಪಾಂಕಗಳಿಂದ ವಂಚಿತರಾಗುವಂತಹ ಸಾಧ್ಯತೆ ಇರುತ್ತೆ. ಆದರೂ ಸಹ ತೊಂದರೆ ಇಲ್ಲ, ಅತಿ ಹೆಚ್ಚು ಕೊಡ್ತಾನೆ ಇಲ್ಲ, 5ರಿಂದ 10 ಕೊಡ್ತಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಆಯ್ಕೆ ಆಗುವಂತಹ ಸಂಭವನೀಯತೆಯೂ ಸಹ ಹೆಚ್ಚಾಗಿರುವಂತಹದನ್ನು ನಾವು ಗಮನಿಸಬಹುದು. ಇದನ್ನ ನೋಡ್ಬೋದು. ಉನ್ನತ ಶಿಕ್ಷಣ ಸಚಿವರ ಒಂದು ಬಹುಮುಖ್ಯವಾದಂತಹ ಹೇಳಿಕೆ ಇದು ನಮಗೆ ಗೋಚರಿಸ್ತಿರುವಂತಹ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ NET KCET ಪರೀಕ್ಷೆಗಳನ್ನ ಅರ್ಹತೆ ಹೊಂದಿದ್ದೀರೋ ಅವರು ಈ ಹುದ್ದೆಗಳಿಗೆ ಅತಿ ಹೆಚ್ಚು ಆಕಾಂಕ್ಷೆಗಳನ್ನು ಇಟ್ಕೊಬಹುದು. ಇವಾಗಿಂದನೇ ಓದಲು ಪ್ರಾರಂಭ ಮಾಡಿ. ಮುಂದಿನ ಹುದ್ದೆಗಳು ನಿಮಗೆ ಸುದೀರ್ಘವಾಗಿ ಸಿಗಲಿದೆ. ಯಾಕಂದ್ರೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಸಿಲೆಬಸ್ ಅನ್ನುವಂತಹದ್ದು ಎಲ್ಲಾ ಹುದ್ದೆಗಳ ಒಂದಿಷ್ಟು ಸಿಲೆಬಸ್ ಸುದೀರ್ಘವಾಗಿದೆ. ಎಲ್ಲಾ ವಿಷಯಗಳನ್ನ ಮಂದಟ್ಟು ಮಾಡಿಕೊಂಡು ನೀವು ಸರಿಯಾಗಿ ಓದಿ ಅಂತ ಹೇಳ್ತಾ ಸ್ನೇಹಿತರೆ, ನಂತರ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಈ ವಿಷಯ ಒಂದು ಹೊಸ ಆಕಾಂಕ್ಷೆಯನ್ನ ನೀಡುತ್ತಿದೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಹತೆ ಹೊಂದಿರುವಂತಹವರು. ಹಾಗಾಗಿ ಇದೊಂದು ಸುಳಿವಾಗಿದೆ. ಮುಂದಿನ ದಿನಗಳಲ್ಲಿ ಇವು ಇನ್ನೂ ಹೆಚ್ಚು ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ನೇಮಕಾತಿ ಅಧಿಸೂಚನೆ ಬಗ್ಗೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ಕರುನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ಉದ್ಯೋಗದ ಮಾಹಿತಿಗಳು ಮತ್ತು ತರಗತಿಗಳನ್ನು ಕೇಳೋದಕ್ಕೆ ನಿಮಗೆ ಸಹಕಾರ ಆಗಲಿ ಅಂತ ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ.